ಕೆಲವೇ ಕ್ಷಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. 4 ಗಂಟೆಗೆ ಸರಿಯಾಗಿ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗತ್ತೆ. ಈ ಒಂದು ಸಭೆಯಲ್ಲಿ ಸಿಎಲ್ಪಿ ಲೀಡರ್ ಆಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಆಲ್ರೆಡಿ ಆಗಮಿಸಿದ್ದಾರೆ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಅವರು. ಆಗಲೇ ಅವರಿಗೆ ಸಾಕಷ್ಟು ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಇನ್ನು ವೀಕ್ಷಕರಾಗಿ ಕೇಂದ್ರದಿಂದ ಜೈರಾಮ್ ರಮೇಶ್ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಡಿಕೆಶಿಗೆ ಸಹಕಾರ ನೀಡಲು ಕೆಸಿ ವೇಣುಗೋಪಾಲ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಇದನ್ನ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಿಳಿಸಲಾಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಿ. On that day I fought a lot, but now there are so many people they are fighting. Yeah, definitely. As a CM for the DK Shivakumar. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಶಾಸಕರುಗಳ ಆಗಮನ ಆಗ್ತಾ ಇದೆ. ಈಗಾಗಲೇ ಒಬ್ಬೊಬ್ಬರೇ ಶಾಸಕರು ಆಗಮಿಸ್ತಾ ಇದ್ದಾರೆ. 4 ಗಂಟೆಗೆ ಸರಿಯಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸಭೆಗೆ ಈಗಾಗಲೇ ಒಬ್ಬೊಬ್ಬ ಶಾಸಕರು ಬರ್ತಾ ಇದ್ದಾರೆ. ಅನೇಕರ ಮುಖದಲ್ಲಿ ಸಾಕಷ್ಟು ನಗು ಕೂಡ ಕಾಣಿಸಿದೆ. ಇನ್ನು ಕೆಲವರು ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಚೆನ್ನಾಗಿ ನಡೆಸ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ. ಡಿಕೆ ಶಿವಕುಮಾರ್ ಬಂದಿದ್ದಾರೆ ಆಲ್ರೆಡಿ. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ. ಈ ಕ್ಷಣ ಏನು ಅನಿಸ್ತಾ ಇದೆ? ತುಂಬ ಖುಷಿ ತರ್ತಾ ಇದೆ. ಯಾಕಂದರೆ ಅವರು ನನ್ನ ರಾಜಕೀಯ ಗುರುಗಳಂದರೆ ನನ್ನನ್ನು ರಾಜಕೀಯದಲ್ಲಿ ನಯನ ಮೋಟಮ್ಮ ಅಂತ ನನ್ನನ್ನು ಕರೀತಾರೆ. ಆದರೆ ನನಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನನಗೆ ಧೈರ್ಯ ಕೆಡಿಸ್ತಿದ್ದಂಗೆ ನಡೆಸ್ಕೊಟ್ಟಿರೋರು ಅಂದರೆ ಅದು ಡಿ ಕೆ ಶಿವಕುಮಾರ್ ಸರ್. ನನಗೆ ಟಿಕೆಟಿಂದ ಹಿಡಿದು ನನ್ನ ಎಲೆಕ್ಷನ್ನ ಗೆಲ್ಲಲಿಕ್ಕೆ ಅವ್ರದ್ದೇ ಆದಂಥ ದೊಡ್ಡ ಪಾತ್ರ ಆಯಿತು. ಸೊ ಖಂಡಿತ ನನಗೆ ನಿಜವಾಗ್ಲೂ ಖುಷಿ ತಂದಿದೆ. ಮೇಡಮ್, ಈಗ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಎಲ್ಲ ಹೊಸದಾಗಿ ಗೆದ್ದಿರೋ ಶಾಸಕರೇ, ಸೀನಿಯರ್ಗಳಿಲ್ಲ, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಥವಾ ತಾವೇನಾದರೂ ಆಸ್ಪರೆಂಟ್ ಅಂತ? ಇಲ್ಲ, ಆ ಥರ ಏನಿಲ್ಲ. ಖಂಡಿತ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಒಂದು ಕೊಡಬೇಕು. ಯಾಕಂದರೆ 5 ಜನ MLAಗಳು ಇದ್ದೀವಿ. ಇದು ಸುಮಾರು 30 ವರ್ಷಗಳ ಆದಮೇಲೆ 5 ಜನ MLAಗಳು ಅಲ್ಲಿಂದ ಆಯ್ಕೆಯಾಗಿ ಬಂದಿರೋದು. ಖಂಡಿತ ಜಿಲ್ಲೆಗೆ ಬಂದಾಗ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟರೆ ಒಳ್ಳೇದಂತ ನಾನು ಅನ್ಕೊಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕಿ ನಯನ ಮೋಟಮ್ಮನ್ ಅವರ ಸ್ಪಷ್ಟ. Our party president KPCC and to be newly elected as leader of the leisure party and chief minister, he will be present, and all the senior leaders like Surjewala ji, our general secretary, will be present, and unanimously we resolve to make Shri DK Shivakumar a very experienced, matured, great organizer and leader, as a leader of the Congress Leisure Party of Karnataka. And sir, what is expected in the coming days? Because cabinet is followed and even CM vote taking ceremony is followed. Yes, so those things I can't speculate. Okay. Definitely, CM has to take oath. That will happen. Cabinet will have to be done. That is all done. But that is left to the High Command and the Chief Minister to decide. The next Chief Minister will be there. He will consultation with senior leaders and party High Command. On 3rd, it is expected that CM vote taking ceremony. Yes, that is the news, but I don't know exactly what is the date. I don't know. I have not met the DK Shivakumar ji recently after last 2-3 days. So today resolution will pass and will be Yes, sent to Delhi, sir? naturally. It's a formality. Okay. It's a formality, but we'll have to do it. Thank you. सर, इस बार का जो कैबिनेट ये मीटिंग CLP बुलाई गई है वो थोड़ी सी अलग. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ದಿನಕ್ಕೆ ನಿಜವಾಗ್ಲೂ ನಾವೆಲ್ಲ ಕಾಯ್ತಾ ಇದ್ವಿ. ಏನು ನಾವು ಇಷ್ಟು ದಿನ ಪ್ರಯತ್ನ ಮಾಡಿದ್ವು, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ದಂಗೆ ಆಗ್ತಾ ಇದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅನ್ಸುತ್ತೆ ಎಲ್ಲದಕ್ಕೂ ಬೆಲೆ ಅಂತ ನಾನು ಅನ್ಕೊಂತೀನಿ. ಅವರ ರಾಜಕೀಯ ಜೀವನಕ್ಕೆ ಏನು ಅವರು ಪಕ್ಷಕ್ಕೋಸ್ಕರ ಮುಡುಪಿಟ್ರು ಅದಕ್ಕೆ ಇವತ್ತು ಒಂದು बसंत